ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್ಸ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೀನ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಲ್ಯಾಬೊರೇಟರಿನಲ್ಲಿ, ಈ ಲ್ಯಾಬ್ ಅಂದರೆ ನಿಮ್ಮ ಕಾಲೇಜ್ ಲ್ಯಾಬ್ ಆದರೂ ಇರ್ಬೋದು ಅಥವಾ ಇಂಡಸ್ಟ್ರಿಯಲ್ ಲ್ಯಾಬ್ ಆದರೂ ಇರ್ಬೋದು. ಯಾವುದೇ ಲ್ಯಾಬೊರೇಟರಿನಲ್ಲಿ ತಗೊಂಡ್ರೆ ನಾವು ಒಂದು ಕೆಮಿಕಲ್ನ ಅಂದರೆ ಒಂದು ಸಬ್ಸ್ಟೆನ್ಸ್ನ ಯಾವಾಗಲೂ ಸೊಲ್ಯೂಷನ್ ಫಾರ್ಮ್ನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ನಾವು ಒಂದು ಲ್ಯಾಬ್ನಲ್ಲಿ ಕೆಮಿಕಲ್ನ ಯಾವಾಗಲೂ ಸೊಲ್ಯೂಷನ್ ಫಾರ್ಮ್ನಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನಾವೇನಾದರೂ ಯಾವುದಾದ್ರೂ ಒಂದು ಎಕ್ಸ್ಪಿರಿಮೆಂಟ್ನಲ್ಲಿ ಅಂದರೆ ಯಾವುದಾದ್ರೂ ಒಂದು ರಿಯಾಕ್ಷನ್ನಲ್ಲಿ NaClನ ಆ್ಯಡ್ ಮಾಡಬೇಕು ಅಂತ ಇದ್ದರೆ ನಾವು NaCl ಯಾವ ಫಾರ್ಮಲ್ಲಿರುತ್ತೆ? ಸಾಲಿಡ್ ಫಾರ್ಮಲ್ಲಿ ಇರುತ್ತೆ ಅಲ್ವಾ. ನಾವು NaClನ ಡೈರೆಕ್ಟಾಗಿ ಆ್ಯಡ್ ಮಾಡಲ್ಲ. ಫಸ್ಟ್ ಏನು ಮಾಡ್ತೀವಿ? ವಿ ಡಿಸಾಲ್ವ್ NaCl ಇನ್ ಸಾಲ್ವೆಂಟ್. ಮೋಸ್ಟ್ ಆಫ್ ದ ಟೈಮ್ ಸಾಲ್ವೆಂಟ್ ಬಂದುಬಿಟ್ಟು ವಾಟರ್ ಆಗಿರುತ್ತೆ. ಸೊ ವಿ ಡಿಸಾಲ್ವ್ NaCl ಇನ್ ವಾಟರ್ ಆ್ಯಂಡ್ ದಿಸ್ ಫಾರ್ಮ್ಸ್ ಸೊಲ್ಯೂಷನ್ ಅಲ್ವಾ. ಇಲ್ಲಿ NaCl ಅನ್ನೋದು ಸೊಲ್ಯೂಟ್. ಈ ಸೊಲ್ಯೂಷನ್ನ ನಾವು ಎಕ್ಸ್ಪೆರಿಮೆಂಟಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇನ್ ದ ರಿಯಾಕ್ಷನ್ ವಿಲ್ ಯೂಸ್ ದಿಸ್ NaCl ಸೊಲ್ಯೂಷನ್ ಇನ್ಸ್ಟೆಡ್ ಆಫ್ ದಿಸ್ ಸಾಲಿಡ್ NaCl. ಇನ್ ದಟ್ ಟೈಪ್ ಆಫ್ ಸಿಚುವೇಶನ್ ನಾವು ಈ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಇದೆ ಅದನ್ನು ಹೇಗೆ ಮೆಜರ್ ಮಾಡಬೇಕು ಅನ್ನೋದೇ ಇವತ್ತಿನ ಟಾಪಿಕ್ನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಮೀನ್ಸ್ ಈ ಸೊಲ್ಯೂಷನ್ ಅಂದರೆ ರಿಯಾಕ್ಷನ್ಸ್ನಲ್ಲಿ ಈ ಸೊಲ್ಯೂಷನ್ ಕಾನ್ಸಂಟ್ರೇಷನ್ನ ನಾವು ಹೇಗೆ ಮೆಜರ್ ಮಾಡ್ತೀವಿ ಅಂತ ಇವತ್ತಿನ ಟಾಪಿಕ್ನಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೌ ವಿ ವಿಲ್ ಸಿ ಹೌ ವಿ ಮೆಜರ್ ದ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಅಂದರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇನ್ ಎ ಸೊಲ್ಯೂಷನ್. ಒಂದು ಸೊಲ್ಯೂಷನ್ನಲ್ಲಿ ಒಂದು ಸಬ್ಸ್ಟೆನ್ಸ್ ಎಷ್ಟು ಅಮೌಂಟ್ನಲ್ಲಿ ಪ್ರೆಸೆಂಟ್ ಇರುತ್ತೆ ಅನ್ನೋದೇ ನಾವು ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ NaCl ಇದೆ. ಓಕೆ, ಹಾಗೆ ವಾಟರ್ ಸಹ ಇದೆ. ಇಫ್ ವಿ ಮಿಕ್ಸ್ NaCl ಟು ವಾಟರ್ ಅಂದರೆ ಇಫ್ ವಿ ಆ್ಯಡ್ NaCl ಟು ವಾಟರ್, ವಾಟ್ ವಿಲ್ ಗೆಟ್? ವಿಲ್ ಗೆಟ್ NaCl ಸೊಲ್ಯೂಷನ್. ಐ ವಿಲ್ ರೈಟ್ ಇಟ್ ಆಸ್ solution. Here NaCl is solute, water is solvent ಅಲ್ವಾ. ನಾವು ಸಾಲ್ಯೂಟ್ನ ಸಾಲ್ವೆಂಟ್ಗೆ ಮಿಕ್ಸ್ ಮಾಡಿದ್ರೆ ವಿಲ್ ಗೆಟ್ ಸೊಲ್ಯೂಷನ್ ಅಲ್ವಾ. ಸಿ, ಇಫ್ ಐ ಮಿಕ್ಸ್ ದಿಸ್ NaCl ಟು ದಿಸ್, ಇವಾಗ ಏನಾಯಿತು? ಈ ಸಾಲ್ಯೂಟ್ ಫುಲ್ ಈ ವಾಟರ್ನಲ್ಲಿ ಡಿಸಾಲ್ವ್ ಆಗಿದೆ. ನಾವು ದಿಸ್ ಈಸ್ ಕಾಲ್ಡ್ ಸೊಲ್ಯೂಷನ್. ಓಕೆ, ಇವಾಗ ಇದು ಸೊಲ್ಯೂಷನ್ ಅಂತ ನಾವು ಕರಿತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನಾವೇನಾದ್ರೂ 2 ಗ್ರಾಮ್ NaClನ ವಾಟರ್ಗೆ 8 ಗ್ರಾಮ್ ವಾಟರ್ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಇದು ಫಸ್ಟ್ 8 ಗ್ರಾಮ್ ಇತ್ತು, ಇಲ್ಲಿ 2 ಗ್ರಾಮ್ NaCl ಇತ್ತು ಅಂತ ಕನ್ಸಿಡರ್ ಮಾಡಿ. ವೆನ್ ವಿ ಆ್ಯಡ್ 2 ಗ್ರಾಮ್ NaCl ಟು 8 ಗ್ರಾಮ್ ವಾಟರ್, ದ ಸೊಲ್ಯೂಷನ್ ವಿಲ್ ಕಂಟೈನ್ಸ್ 2 + 8 gram ಕಾನ್ಸಂಟ್ರೇಷನ್. ಇಫ್ ಯು ಆರ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಮಾಸ್ ಅಂದರೆ ಈ ಸೊಲ್ಯೂಷನ್ನಲ್ಲಿ ಎಷ್ಟಿರುತ್ತೆ? ಇದರಲ್ಲಿ ಇವಾಗ NaCl ಇದೆ, ವಾಟರು ಇದೆ, ಅದಕ್ಕೆ ಮಾಸ್ ಬಂದುಬಿಟ್ಟು ದ ಟೋಟಲ್ ಮಾಸ್ ಆಗುತ್ತೆ. NaCl ಪ್ಲಸ್ ವಾಟರ್ ಮಾಸ್ ಬಂದುಬಿಟ್ಟು ಎಷ್ಟಿರುತ್ತೆ ಅಷ್ಟು ಮಾಸ್ ಈ ಸೊಲ್ಯೂಷನ್ ಇರುತ್ತೆ. ಸೊ ಇವಾಗ ನಾವು ಏನು ಮಾಡಬೇಕು? ಈ ಸೊಲ್ಯೂಷನ್ನ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ದಿಸ್ ಸೊಲ್ಯೂಷನ್. ನಾವು ಇನ್ ದಿಸ್ ಸೊಲ್ಯೂಷನ್ ಇಟ್ ಕಂಟೈನ್ಸ್ NaCl ಪ್ಲಸ್ ವಾಟರ್ ಅಲ್ವಾ. ಈ ಸೊಲ್ಯೂಷನ್ ಅಂತ ನಾವು ಅದಕ್ಕೆ ಕರೆಯೋದು. NaCl ಎಷ್ಟಿದೆ? 2 ಗ್ರಾಮ್ ಇದೆ. ವಾಟರ್ ಎಷ್ಟಿದೆ? 8 ಗ್ರಾಮ್ ಇದೆ. ಸೊಲ್ಯೂಷನ್ನಲ್ಲಿ ಎಷ್ಟಿರುತ್ತೆ? 10 ಗ್ರಾಮ್ ಇರುತ್ತೆ ಅಲ್ವಾ. ನಾವೇನಾದ್ರೂ ಈ ಸೊಲ್ಯೂಷನ್ ಇವಾಗ ಇದರಲ್ಲಿ 2 ಮಿಕ್ಸ್ ಇದೆ, ವಾಟರ್ NaCl 2 ಮಿಕ್ಸ್ ಇದೆ. ಬಟ್ ವೆನ್ ವಿ ವಾಂಟ್ ಟು ಟೆಸ್ಟ್ ಓನ್ಲಿ ದ NaCl ಕಾನ್ಸಂಟ್ರೇಷನ್, ಓಕೆ, ನಮಗೆ ಯಾವುದಾದ್ರೂ ಒಂದ್ರದ್ದು ಇದರಲ್ಲೀಗ 2 ಪ್ರೆಸೆಂಟ್ ಇರೋದ್ರಿಂದ ಸಮ್ಟೈಮ್ಸ್ ನಾವು 2-3 ಸಾಲ್ಯೂಟ್ನ ಕೂಡ ಒಂದು ಸಾಲ್ವೆಂಟ್ಗೆ ಆ್ಯಡ್ ಮಾಡ್ಬೋದು. ಈ ಥರ ಸಿಚುವೇಷನ್ನಲ್ಲಿ ನಮಗೆ ಇದರದ್ದು ಕಾನ್ಸಂಟ್ರೇಷನ್ ಏನು ಅಂತ ತಿಳ್ಕೊಬೇಕಂದ್ರೆ ಹೌ ವಿ ಮೆಜರ್ ಅಂದರೆ ಮಾಸ್ ಪರ್ಸೆಂಟ್ ಆರ್ ವೇಟ್ ಪರ್ಸೆಂಟ್, ವೇಟ್ ಬೈ ವೇಟ್ ಪರ್ಸೆಂಟ್. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಮೋಲ್ ಫ್ರ್ಯಾಕ್ಷನ್. ಥರ್ಡ್ ಒನ್
ಮೊಲ್ಯಾರಿಟಿ. ಫೋರ್ತ್ ಒನ್ ಮೊಲ್ಯಾಲಿಟಿ. ಓಕೆ, ನಾವು ಒಂದು ಸೊಲ್ಯೂಷನ್ನಲ್ಲಿ ಏನಾದ್ರೂ ಕಾನ್ಸಂಟ್ರೇಷನ್ನ ಮೆಜರ್ ಮಾಡಬೇಕು ಅಂತ ಅಂದರೆ ವಿ ವಿಲ್ ಯೂಸ್ ದೀಸ್ ಕಂಡೀಷನ್ಸ್. ಮೀನ್ಸ್ ನಾವು ಮಾಸ್ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋದರ ಮೂಲಕ ಇಲ್ಲಿ ಸೊಲ್ಯೂಷನ್ನ ಕಾನ್ಸಂಟ್ರೇಷನ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗೆ ನಾವು ಮೋಲ್ ಫ್ರ್ಯಾಕ್ಷನಿಂದ, ಮೊಲ್ಯಾಲಿಟಿಯಿಂದ ಕೂಡ ಈ ಸೊಲ್ಯೂಷನ್ ಕಾನ್ಸಂಟ್ರೇಷನ್ನ ನಾವು ಮೆಜರ್ ಮಾಡ್ಬೋದು. ಇವಾಗ ಒನ್ ಬೈ ಒನ್ ನಾವು ನೋಡೋಣ. ಫಸ್ಟ್ ಈ ಕ್ಲಾಸಲ್ಲಿ ನಾವು ಮೇನಾಗಿ ಮಾಸ್ ಪರ್ಸೆಂಟ್ ಆ್ಯಂಡ್ ಮೋಲ್ ಫ್ರ್ಯಾಕ್ಷನ್ನ ಇನ್ ಡೀಟೇಲ್ ನಾವು ಇದರಲ್ಲಿ ಸ್ಟಡಿ ಮಾಡ್ತಾ ಇದ್ದೇವೆ. ಫಸ್ಟ್ ಒನ್ ಮಾಸ್ ಪರ್ಸೆಂಟ್ ಆರ್ ವೆಯ್ಟ್ ಪರ್ಸೆಂಟ್. ಇದು ವೆಯ್ಟ್ ಬೈ ವೆಯ್ಟ್ ಪರ್ಸೆಂಟ್ನಲ್ಲಿ ಇರುತ್ತೆ. ಇಲ್ಲಿ ಕೆಮಿಸ್ಟ್ರಿಲಿ, ಫಿಸಿಕ್ಸಿಗೆ ಬಂದರೆ ಮಾಸ್ಗೂ ವೇಟ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈ ಹಿಂದೆ ನಾನು ಆಲ್ರೆಡಿ ಹೇಳಿದ್ದೀನಿ ಎಕ್ಸಾಕ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಮಾಸ್ ಆ್ಯಂಡ್ ವೇಟ್. ಬಟ್ ಕೆಮಿಸ್ಟ್ರಿನಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ಸ್ ಈ ವೇಟ್ನ ಮಾಸಾಗೆ ಕನ್ಸಿಡರ್ ಮಾಡ್ತೀವಿ. ಓಕೆ, ವೇಟ್ ಅಂತ ಅಂದರೆ ನೀವು ಮಾಸ್ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಡೋಂಟ್ ಕನ್ಫ್ಯೂಸ್ ವಿತ್ ವೇಟ್ ಆ್ಯಂಡ್ ಮಾಸ್ ಇನ್ ಕೆಮಿಸ್ಟ್ರಿ. ಮಾಸ್ ಪರ್ಸೆಂಟ್ನ ನಾವು ಹೇಗೆ ಡಿಫೈನ್ ಮಾಡ್ಬೋದಂದರೆ ಮಾಸ್ ಆಫ್ ಸಾಲ್ಯೂಟ್ ಪ್ರೆಸೆಂಟ್ ಇನ್ 100 ಗ್ರಾಮ್ ಆಫ್ ಸೊಲ್ಯೂಷನ್ನ. ಅಂದರೆ ಒಂದು ಸಲ್ಯೂಟ್ ಮಾಸು 100 ಗ್ರಾಮ್ ಸೊಲ್ಯೂಷನ್ನಲ್ಲಿ ಎಷ್ಟು ಪ್ರೆಸೆಂಟ್ ಇದೆ ಅನ್ನೋದೇ ಮಾಸ್ ಪರ್ಸೆಂಟ್ ಅಂತ ನಾವು ಕರಿತೀವಿ. ಫಸ್ಟ್ ಆಫ್ ಆಲ್ ಈ ಮಾಸ್ ಪರ್ಸೆಂಟ್ನ ನಾವು ಯಾವಾಗ ಯೂಸ್ ಮಾಡ್ತೀವಿ? ನಾವು ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್, ಅಂದರೆ ನಾವು ಸಲ್ಯೂಟ್ನ ಸಾಲ್ವೆಂಟ್ಗೆ ಆ್ಯಡ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? ಸೊಲ್ಯೂಷನ್. ಅದರಲ್ಲಿ ನಾವು ಈ ಮಾಸ್ ಪರ್ಸೆಂಟ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸಲ್ಯೂಟ್ ಹಾಗೆ ಸಾಲ್ವೆಂಟ್ ಇರುತ್ತೆ. ಮಿಕ್ಸ್ ಮಾಡಿದಾಗ ನಮಗೇನು ಸಿಗುತ್ತೆ? ಇದರಲ್ಲಿ ಸಾಲ್ವೆಂಟು ಇರುತ್ತೆ, ಸಲ್ಯೂಟು ಇರುತ್ತೆ ಅಲ್ವಾ? ಇನ್ ಸೊಲ್ಯೂಷನ್ ಬೋತ್ ಸಾಲ್ವೆಂಟ್ ಆ್ಯಂಡ್ ಸಲ್ಯೂಟ್ ವಿಲ್ ಬಿ ಪ್ರೆಸೆಂಟ್. ನಾವು ಈ ಸಲ್ಯೂಷನ್ನಲ್ಲಿರೋ ಸಲ್ಯೂಟ್ದು ಮಾಸ್ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿದಾಗ ಹೇಗಿರುತ್ತೆ? ಮಾಸ್ ಪರ್ಸೆಂಟ್ ಆಫ್ ಸಲ್ಯೂಟ್ ಈಕ್ವಲ್ಸ್ ಟು, ಈಗ ಸಲ್ಯೂಟ್ದು ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಏನು ಮಾಡಬೇಕು? ನಾನು ಹಿಂದೆ ಪರ್ಸೆಂಟ್ ಕಾಂಪೋಸಿಷನ್ ಏನು ಹೇಳಿದ್ನಲ್ಲ, ನೀವು ನಿಮ್ಮ ಮಾರ್ಕ್ಸ್ನ, ಅಂದರೆ ಮಾರ್ಕ್ಸ್ ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಯುವರ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಅಲ್ವಾ? ಇಲ್ಲಿ ಸಲ್ಯೂಟ್ದು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದ್ರಿಂದ ಮಾಸ್ ಆಫ್ ಸಲ್ಯೂಟ್ ಅಲ್ವಾ? ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಟೋಟಲ್ ಮಾಸ್ ಅಂದರೆ ಏನಾಗುತ್ತೆ ಇಲ್ಲಿ? ಟೋಟಲ್ ಮಾಸ್ ಅಂದರೆ ಮಾಸ್ ಆಫ್ ಸಲ್ಯೂಷನ್ ಅಲ್ವಾ? ಮಾಸ್ ಆಫ್ ಸಲ್ಯೂಷನ್. ಸೊ ಮಾಸ್ ಪರ್ಸೆಂಟ್ ಆಫ್ ಸಲ್ಯೂಟ್ ಈಕ್ವಲ್ಸ್ ಟು ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಲ್ಯೂಷನ್. ಒಂದು ವೇಳೆ ನೀವೇನಾದ್ರೂ ಮಾಸ್ ಪರ್ಸೆಂಟ್ ಆಫ್ ಸಾಲ್ವೆಂಟ್ಗೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇಲ್ಲೇನಾಗುತ್ತೆ? ಮಾಸ್ ಆಫ್ ಸಾಲ್ವೆಂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಲ್ಯೂಷನ್. ಒಂದು ವೇಳೆ ನೀವು ಸಲ್ಯೂಷನ್ಗೆ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಮಾಸ್ ಪರ್ಸೆಂಟ್ ಆಫ್ ಸಲ್ಯೂಷನ್ ಈಕ್ವಲ್ಸ್ ಟು ಮಾಸ್ ಆಫ್ ಸಲ್ಯೂಷನ್ ಡಿವೈಡೆಡ್ ಬೈ ಮಾಸ್ ಆಫ್ ಸಲ್ಯೂಷನಲ್ಲಿರುತ್ತೆ. ಇದೆಲ್ಲ ಏನರಲ್ಲಿರುತ್ತೆ? ನಾವು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡ್ತಿರೋದ್ರಿಂದ, ಬಿಕಾಸ್ ಇಟ್ ಈಸ್ 100 ಗ್ರಾಮ್ ಆಫ್ ಸಲ್ಯೂಷನ್ ಅಲ್ವಾ, ಇಂಟು ನಾವಿಲ್ಲಿ 100 ಮಲ್ಟಿಪ್ಲೈ ಮಾಡಬೇಕು. ಸೊ ದ ಮಾಸ್ ಪರ್ಸೆಂಟ್ ಆಫ್ ಸಲ್ಯೂಷನ್ ಆಲ್ವೇಸ್ ವಿಲ್ ಬಿ 100%. ಓಕೆ, ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಬಿಕಾಸ್ ಇದು 1 ಕ್ಯಾನ್ಸಲ್ ಆಗಿ 1 ಇಂಟು 100 ಇಟ್ ವಿಲ್ ಬಿ 100% ಆಲ್ವೇಸ್. ನಾವು ಮಾಸ್ ಆಫ್ ಸಲ್ಯೂಟ್ನೇ ಮೋಸ್ಟ್ ಆಫ್ ದ ಟೈಮ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಇವೆರಡೂ ತುಂಬ ಮುಖ್ಯ ಆಗುತ್ತೆ. ಇವಾಗ ಕೆಲವು ಕ್ಯಾಲ್ಕುಲೇಷನ್ಸ್ ಮಾಡೋಣ. ಫಸ್ಟ್ ಕ್ವಶನ್, ಎ ಸಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ ಆ್ಯಡಿಂಗ್ 2 ಗ್ರಾಮ್ ಆಫ್ ಎ ಸಬ್ಸ್ಟೆನ್ಸ್ ಎ ಟು 18 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟ್ ಆಫ್ ದ ಸಲ್ಯೂಟ್. ಈ ಫಸ್ಟ್ ಪ್ರಾಬ್ಲಮ್ನಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಒಂದು ಸಲ್ಯೂಷನ್ನ ಪ್ರಿಪೇರ್ ಮಾಡಿದ್ದಾರೆ. ಓಕೆ, ಸಲ್ಯೂಷನ್ನ ಅವರು ಹೇಗೆ ಪ್ರಿಪೇರ್ ಮಾಡಿದ್ದಾರೆ? ಸಬ್ಸ್ಟೆನ್ಸ್ ಏನ ವಾಟರ್ಗೆ ಆ್ಯಡ್ ಮಾಡಿದ್ದಾರೆ. ಓಕೆ, ಎಷ್ಟು ಸಬ್ಸ್ಟೆನ್ಸ್ ಏನ ಆ್ಯಡ್ ಮಾಡಿದ್ದಾರೆ ಅವರು? 2 ಗ್ರಾಮ್ ಏನ ಆ್ಯಡ್ ಮಾಡಿದ್ದಾರೆ, 18 ಗ್ರಾಮ್ ವಾಟರ್ಗೆ. ಇಲ್ಲಿ ಸಲ್ಯೂಷನಲ್ಲಿ ನಮಗೆ ಎಷ್ಟಿರುತ್ತೆ? ಇಲ್ಲಿ 2 + 18 ಗ್ರಾಮ್ ಅಲ್ವಾ? ಇದು ಟೋಟಲ್ ಇಲ್ಲಿ ಇಷ್ಟು ಗ್ರಾಮ್ ಇರುತ್ತೆ. ನಮಗೆ ಅವ್ರು ಏನು ಕೊಟ್ಟಿದ್ದಾರೆ? ಜಸ್ಟ್ 2 ಗ್ರಾಮ್ ಸಬ್ಸ್ಟೆನ್ಸ್ ಏನ 18 ಗ್ರಾಮ್ ಆಫ್ ವಾಟರ್ಗೆ ನಾವು ಮಿಕ್ಸ್ ಮಾಡಿದ್ರೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಮಾಸ್ ಪರ್ಸೆಂಟ್ ಸಲ್ಯೂಟ್ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಹಿಯರ್ ಸಬ್ಸ್ಟೆನ್ಸ್ ಎ ಇಟ್ ಸೆಲ್ಫ್ ಈಸ್ ಸಲ್ಯೂಟ್ ಬಿಕಾಸ್ ವಾಟರ್ ಈಸ್ ಸಾಲ್ವೆಂಟ್, ವಿ ನೋ ದಟ್. ಇದೆಲ್ಲ ಏನು?
ಇದು ಮಾಸ್ ಆಫ್ ಎ, ಇದು ಮಾಸ್ ಆಫ್ ವಾಟರ್, ಇದು ಮಾಸ್ ಆಫ್ ಸಲ್ಯೂಷನ್ ಅಲ್ವಾ. ಮಾಸ್ ಆಫ್ ಸಲ್ಯೂಷನ್ ಬಂದುಬಿಟ್ಟು ಮಾಸ್ ಆಫ್ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಎಷ್ಟಿರುತ್ತೆ ಅಷ್ಟು ಟೋಟಲ್ ಮಾಸ್, ಸಮ್ ಬಂದುಬಿಟ್ಟು ಎರಡರದು ಅಷ್ಟಿರುತ್ತೆ ಸಲ್ಯೂಷನ್ದು. ಈಗ ನಮಗೆ ಅವ್ರು ಏನು ಕೇಳಿದ್ದಾರೆ, ಮಾಸ್ ಪರ್ಸೆಂಟ್ ಆಫ್ ಸಬ್ಸ್ಟೆನ್ಸ್ ಎ ಕೇಳಿದ್ದಾರೆ ಅಲ್ವಾ. ಸಬ್ಸ್ಟೆನ್ಸ್ ಎ ಈಕ್ವಲ್ಸ್ ಟು, ಈಗ ಫಾರ್ಮುಲಾ ಬರೆದ್ರೆ ಏನಾಗುತ್ತೆ, ಮಾಸ್ ಆಫ್ ಎ ಡಿವೈಡೆಡ್ ಬೈ ಮಾಸ್ ಆಫ್ ಸಲ್ಯೂಷನ್ ಇಂಟು 100. ಯು ಶುಡ್ ನಾಟ್ ಫರ್ಗೆಟ್ 100. ಮಾಸ್ ಆಫ್ ಎ ಇದೆ ಎಷ್ಟಿದೆ, 2 ಗ್ರಾಮ್ ಇದೆ. ಮಾಸ್ ಆಫ್ ಸಲ್ಯೂಷನ್ ಎಷ್ಟಿದೆ, 20 ಗ್ರಾಮ್ ಇದೆ. ಇಂಟು 100. ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಆಗುತ್ತೆ. ಮಾಸ್ ಪರ್ಸೆಂಟ್ ಏನಿರುತ್ತೆ, ಇಟ್ ಈಸ್ ಯೂನಿಟ್ಲೆಸ್, ಮೀನ್ಸ್ ಡೈಮೆನ್ಷನ್ಲೆಸ್. 2/20 ಇಂಟು 100 ವಿಲ್ ಬಿ 10%. Mass percent of substance A is 10%. If they are asking mass percent of A, okay, mass percent A, ಹಾಗೆ ಮಾಸ್ ಪರ್ಸೆಂಟ್ ಬಿ ನ ಕೇಳಿರ್ತಾರೆ ಅಂತ ಅಂದ್ಕೊಳ್ಳಿ. ಆವಾಗ ನೀವೇನು ಮಾಡಬೇಕು, ನೋ ನೀಡ್ ಟು ಕ್ಯಾಲ್ಕುಲೇಟ್ ಆಲ್ ದಿಸ್ ಅಗೇನ್. ನಿಮಗೆ ಗೊತ್ತು ಸೊಲ್ಯೂಷನ್ ಬಂದುಬಿಟ್ಟು 100%ಗೆ ಇರುತ್ತೆ ಅಂತ ಹೇಳಿಬಿಟ್ಟು. ವೆನ್ ವಿ ಕನ್ಸಿಡರ್ 100%, ಸಿ ಎ ಪ್ಲಸ್ ವಾಟರ್ ಈಕ್ವಲ್ಸ್ ಟು 100%. ನಮಗೆ ವಾಟರ್ ಬೇಕಾದರೆ 100 ಮೈನಸ್ ಎ ಆಗುತ್ತೆ. ಸೊ ವಾಟರ್ ಮಾಸ್ ಪರ್ಸೆಂಟ್ ಈಕ್ವಲ್ಸ್ ಟು 100 ಮೈನಸ್ ಎ. ಎ ಎಷ್ಟಿದೆ, 10 ಇದೆ. ಇಟ್ ವಿಲ್ ಬಿ 90%. ಓಕೆ, ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ 40 ಗ್ರಾಮ್ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ ಆ್ಯಡಿಂಗ್ x ಗ್ರಾಮ್ ಆಫ್ ಎ ಸಬ್ಸ್ಟೆನ್ಸ್ ಎ ಟು 10 ಗ್ರಾಮ್ ಆಫ್ ವಾಟರ್. ಕ್ಯಾಲ್ಕುಲೇಟ್ ದ ಮಾಸ್ ಪರ್ಸೆಂಟ್ ಆಫ್ ಎ. ಈಗ ನಾನು ನಿಮಗೆ ಏನು ಹೇಳ್ತೇನೆ ಅದನ್ನು ನೀವು ಸ್ಟೆಪ್ ಬೈ ಸ್ಟೆಪ್ ಬರ್ಕೊತಾ ಹೋದರೆ ನಿಮಗೆ ಅದೇ ಒಂದು ನೋಟ್ಸ್ ಆಗಿ ಫಾರ್ಮ್ ಆಗುತ್ತೆ. ಓಕೆ, ಈ ಸೆಕೆಂಡ್ ಕ್ವಶನಲ್ಲಿ ಅವ್ರು ಏನು ಹೇಳಿದ್ದಾರೆ, ನಿಮಗೆ 40 ಗ್ರಾಮ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡಿದ್ದಾರೆ. ಸೊಲ್ಯೂಷನ್ 40 ಗ್ರಾಮ್ ಇದೆ. ಓಕೆ, ಇದನ್ನು ಹೇಗೆ ಪ್ರಿಪೇರ್ ಮಾಡಿದ್ದಾರೆ, ಎಕ್ಸ್ ಗ್ರಾಮ್ ಎನ ಆ್ಯಡ್ ಮಾಡಿದ್ದಾರೆ. ಯಾವುದಕ್ಕೆ, ವಾಟರ್ಗೆ. ವಾಟರ್ ಎಷ್ಟು ಗ್ರಾಮ್ ಇದೆ, 10 ಗ್ರಾಮ್ ವಾಟರ್ಗೆ ಎಕ್ಸ್ ಗ್ರಾಮ್ ಎ ಸಬ್ಸ್ಟೆನ್ಸ್ನ ಅವರು ಆ್ಯಡ್ ಮಾಡಿಬಿಟ್ಟು ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಏನು 10 ಗ್ರಾಮ್ ವಾಟರ್ ಇದೆ, ಸೊಲ್ಯೂಷನ್ ಬಂದುಬಿಟ್ಟು 40 ಗ್ರಾಮ್ ಇದೆ. ಅವರಿಲ್ಲಿ ಏನು ಕೇಳಿದ್ದಾರೆ, ಈ ಎಕ್ಸ್ ಗ್ರಾಮ್ ಏನು ಆ್ಯಡ್ ಮಾಡಿದಾರಲ್ಲ ಇದರದ್ದು ಮಾಸ್ ಪರ್ಸೆಂಟ್ ಕೇಳಿದ್ದಾರೆ. ಅಂದರೆ ಮಾಸ್ ಪರ್ಸೆಂಟ್ ಆಫ್ ಎನ ಅವರು ಕೇಳಿದ್ದಾರೆ. ನಮಗೆ ಆ್ಯಕ್ಚುಲಿ ಬೇಕಾಗಿರೋದೇನು, ಮಾಸ್ ಪರ್ಸೆಂಟ್ ಆಫ್ ಎಗೆ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಮಾಸ್ ಆಫ್ ಎ ಅಲ್ವಾ. ನಾವೇನಕ್ಕಂದರೆ ಎದು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, ಡಿವೈಡೆಡ್ ಬೈ ಮಾಸ್ ಆಫ್ ಸೊಲ್ಯೂಷನ್ ಇಂಟು 100. ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ನಮಗೆ ಮಾಸ್ ಆಫ್ ಸೊಲ್ಯೂಷನ್ ಕೊಟ್ಟಿದ್ದಾರೆ. ಎಷ್ಟು, 40 ಗ್ರಾಮ್ ಕೊಟ್ಟಿದ್ದಾರೆ. ಇಂಟು ಹಾಗೆ ಇರುತ್ತೆ. ನಮಗೆ ಅವರು ಮಾಸ್ ಆಫ್ ಎನೇ ಕೊಟ್ಟ ಇಲ್ಲ. ಮಾಸ್ ಆಫ್ ಎ ಕೊಟ್ಟಿಲ್ಲ ಅಂತ ಅಂದರೆ ಏನು, ಇಲ್ಲಿ ಎಕ್ಸ್ ಗ್ರಾಮ್ ಪ್ಲಸ್ 10 ಗ್ರಾಮ್ ಈಕ್ವಲ್ಸ್ ಟು 40 ಗ್ರಾಮ್ ಅಲ್ವಾ. ಸಿಯರ್ ನಾನು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೇನೆ. ಎಕ್ಸ್ ಗ್ರಾಮ್ ಪ್ಲಸ್ 10 ಗ್ರಾಮ್ ಈಕ್ವಲ್ಸ್ ಟು 40 ಗ್ರಾಮ್. ಬಿಕಾಸ್ ನಮಗೆ ಸೊಲ್ಯೂಷನ್ ಬಂದುಬಿಟ್ಟು ಸಾಲ್ವೆಂಟ್ ಪ್ಲಸ್ ಇದು ಇರುತ್ತೆ. ಅಂದರೆ ಇಲ್ಲಿ ಎ ಪ್ಲಸ್ H2O ಗಿವ್ಸ್ ಸೊಲ್ಯೂಷನ್ ಅಲ್ವಾ. ಅದಕ್ಕೆ ನಮಗೆ 40 ಬಂದುಬಿಟ್ಟು ಇದೆರಡಕ್ಕೂ ಈಕ್ವಲ್ ಆಗಿರುತ್ತೆ. ಇಫ್ ವಿ ವಾಂಟ್ ಎಕ್ಸ್ ಅಂದರೆ 40 ಮೈನಸ್ 10 ಇಟ್ ವಿಲ್ ಬಿ ಎಷ್ಟು, 30 ಅಲ್ವಾ. ದಿಸ್ ಈಸ್ 30 ಗ್ರಾಮ್ ಎಕ್ಸ್ ಬಂದುಬಿಟ್ಟು. ಇಫ್ ಯು ಕನ್ಸಿಡರ್ ಎಕ್ಸ್ ಇಟ್ ವಿಲ್ ಬಿ 30. ಸೊ ಪುಟ್ 30 ಇಯರ್. ಆರ್ ಎಲ್ಸ್ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ಹಿಯರ್ ಮಾಸ್ ಆಫ್ ಎ. ಏನು ಮಾಡಿದ್ರೆ, ಮಾಸ್ ಆಫ್ ಎನ ನೀವು ಕನ್ಸಿಡರ್ ಮಾಡಿದ್ರೆ ಯು ಶಿಫ್ಟ್ ವಾಟರ್ ದಿಸ್ ಸೈಡ್. ಸೊಲ್ಯೂಷನ್ ಮಾಸ್ ಮೈನಸ್ ವಾಟರ್ ಮಾಸ್ ಅಲ್ವಾ. ಸೊಲ್ಯೂಷನ್ ಮಾಸ್ ಎಷ್ಟಿದೆ, 40 ಮೈನಸ್ ವಾಟರ್ ಮಾಸ್ 10 ಡಿವೈಡೆಡ್ ಬೈ 40 ಇಂಟು 100. ದಿಸ್ ವಿಲ್ ಬಿ ಈಕ್ವಲ್ಸ್ ಟು 30/40 ಇಂಟು 100. ಇದು ಎಷ್ಟಾಗುತ್ತೆ, ಟೋಟಲ್ 75% ಆಗುತ್ತೆ. 75% ಏನಿರುತ್ತೆ, ಮಾಸ್ ಪರ್ಸೆಂಟ್ ಆಫ್ ಎ ಇರುತ್ತೆ. ನೆಕ್ಸ್ಟ್ ಒನ್, ಎ ಸ್ಯಾಂಪಲ್ ಆಫ್ ಡ್ರಿಂಕಿಂಗ್ ವಾಟರ್ ವಾಸ್ ಫೌಂಡ್ ಟು ಬಿ ಸಿವಿಯರ್ಲಿ contaminated with chloroform supposed to be carcinogenic. The level of contamination was 15 ppm by mass. Express this in percent by mass. ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ, ಒಂದು ವಾಟರ್ ಅಂದರೆ ಒಂದು ಡ್ರಿಂಕಿಂಗ್ ವಾಟರ್ ಬಂದುಬಿಟ್ಟು ಕಂಟ್ಯಾಮಿನೇಟ್ ಆಗಿದೆ. ಏನಿಂದ ಕಂಟ್ಯಾಮಿನೇಟ್ ಆಗಿದೆ, ಅದು ಕ್ಲೋರೋಫಾರ್ಮಿಂದ ಕಂಟ್ಯಾಮಿನೇಟ್ ಆಗಿದೆ. ಅಂದರೆ ಈ ಡ್ರಿಂಕಿಂಗ್ ವಾಟರ್ನಲ್ಲಿ
ಕ್ಲೋರೋಫಾರ್ಮ್ ಪ್ರೆಸೆಂಟ್ ಇದೆ, ಇಲ್ಲಿ ಕ್ಲೋರೋಫಾರ್ಮ್ ಪ್ರೆಸೆಂಟ್ ಇದೆ. ಹಾಗೆ ಇದು ಏನು ಅಂದರೆ ಇಲ್ಲಿ ವಾಟರ್ ಪ್ಲಸ್ ಕ್ಲೋರೋಫಾರ್ಮ್ ಎರಡೂ ಪ್ರೆಸೆಂಟ್ ಇದೆ. ಕನ್ಸಿಡರ್ ದಿಸ್ ಆ್ಯಸ್ ಸೊಲ್ಯೂಷನ್. ಅವ್ರು ಏನು ಕೇಳಿದ್ದಾರೆ, ಈ ಕ್ಲೋರೋಫಾರ್ಮ್ ಏನು ಕಂಟ್ಯಾಮಿನೇಟ್ ಆಗಿದೆ ಅದು ಎಷ್ಟು ಕಂಟ್ಯಾಮಿನೇಟ್ ಆಗಿದೆ ಅಂದರೆ 15 ppm ಬೈ ಮಾಸ್ ಅಂತಲೇ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 15 ppm ಅಂತ ಅಂದ್ರೇನು, 15 ಪಾರ್ಟ್ಸ್ ಪರ್ ಮಿಲಿಯನ್ ಅಲ್ವಾ, 15 ಪಾರ್ಟ್ಸ್ ಪರ್ ಮಿಲಿಯನ್ ಅಂದರೆ ಇಲ್ಲಿ 15 ಪರ್ ಮಿಲಿಯನ್ನಲ್ಲಿ ಈ ಕ್ಲೋರೋಫಾರ್ಮ್ ಪ್ರೆಸೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ನೀವು 100% ಅಂತ ಕನ್ಸಿಡರ್ ಮಾಡಿ. ನೀವು ಇದನ್ನು ಏನಂತ ಕನ್ಸಿಡರ್ ಮಾಡ್ತೀರಾ, 50% ಅಲ್ವಾ. ಇದನ್ನು ನೀವು ಹೋಲ್ ರೌಂಡ್ ಏನಂತ ಮಾರ್ಕ್ ಮಾಡ್ತೀರಾ, 1. ಇದನ್ನು ಹೇಗೆ ಮಾಡ್ತೀರಾ, 1/2. 1/2ನೇ ನಿಮಗೆ 50% ಬರೋದು ಅಲ್ವಾ. ನೀವು ಇದನ್ನೇ 4 ಬ್ಲಾಕ್ ಮಾಡಿದ್ರೆ 1/4 ಆಗುತ್ತೆ ಈಚ್ ಬ್ಲಾಕ್. ಈಚ್ ಬ್ಲಾಕ್ ಕಂಟೇನ್ಸ್ 1/4 ಬ್ಲಾಕ್. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 25% ಆಗುತ್ತೆ. ಇಂಟು ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಲ್ಲಿ ಇಂಟು 100 ಆಗುತ್ತೆ. ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ದಿಸ್ ಈಸ್ 1 × 100 ಬಿಕಾಸ್ ಇಟ್ ಈಸ್ 100% ಇರುತ್ತೆ. ಅದೇ ರೀತಿ ಇಲ್ಲಿ ಏನು ಹೇಳಿದರೆ, ನಿಮಗೆ 1 ಮಿಲಿಯನ್ ಏನಾದ್ರೂ ಇದನ್ನು ಡಿವೈಡ್ ಮಾಡಿದರೆ ಅದರಲ್ಲಿ 15 ಪಾರ್ಟ್ಸ್ ಬಂದುಬಿಟ್ಟು ಇದು ಕಂಟ್ಯಾಮಿನೇಟ್ ಆಗಿದೆ. ಅಂದರೆ ಇದನ್ನು ನಾವೇನು ಬರೀಬೇಕು, ಇಲ್ಲಿ 15, ಇಲ್ಲಿ ಟೋಟಲ್ ಬಂದುಬಿಟ್ಟು ಇನ್ಕ್ಲೂಡಿಂಗ್ ಇದು ಎಲ್ಲ ಸೇರಿಬಿಟ್ಟು ಎಷ್ಟಿದೆ, ಮಿಲಿಯನ್ ಇದೆ, ಇಷ್ಟಿದೆ. ಇದನ್ನು ಪರ್ಸೆಂಟ್ ಕನ್ವರ್ಟ್ ಮಾಡಿದ್ರೆ ಇಂಟು 100 ಆಗುತ್ತೆ. ಓಕೆ, ಇದು ಎಷ್ಟು ಬರುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ 15 × 10⁻⁻4. ದಿಸ್ ವಿಲ್ ಬಿ, ಇಫ್ ಯು ರೈಟ್ ಇನ್ ದ ಸೈಂಟಿಫಿಕ್ ನೋಟೇಷನ್, -3%. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್, ಮೋಲ್ ಫ್ರ್ಯಾಕ್ಷನ್. ಇದನ್ನು ನಾವು ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ, ಇಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಇನ್ ದ ಸೊಲ್ಯೂಷನ್. ಫಾರ್ ಎಕ್ಸಾಂಪಲ್ ನಾವು ಇದನ್ನು ಎ ಅಂತ ಕನ್ಸಿಡರ್ ಮಾಡಿ, ಹಾಗೆ ಇದು ಬಿ. ಅಂದರೆ ನೀವಿಲ್ಲಿ ಏನಾದರೂ ಬಿಗೆ ಆ್ಯಡ್ ಮಾಡಿದ್ರೆ, ಓಕೆ, ಇಫ್ ವಿ ಆ್ಯಡ್ ಎ ಟು ಬಿ, ನಮಗೆ ಏನು ಬರುತ್ತೆ, ಇಲ್ಲಿ ಇದರಲ್ಲಿ ಬಿ ಇರುತ್ತೆ ಹಾಗೆ ಎ ಸಹ ಇರುತ್ತೆ. ಮೀನ್ಸ್ ದಿಸ್ ಈಸ್ ಎ ಪ್ಲಸ್ ಬಿ ಅಲ್ವಾ. ನಮಗೆ ಈ ಥರ ರಿಸಲ್ಟ್ ಬರುತ್ತೆ. ದಿಸ್ ಈಸ್ ಸಲ್ಯೂಟ್, ಸಾಲ್ವೆಂಟ್ ಅಗೇನ್, ದಿಸ್ ಈಸ್ ಸೊಲ್ಯೂಷನ್, ರೈಟ್. ಈ ಎ ಏನಿದೆ ಸಲ್ಯೂಟ್, ಇದನ್ನು ನಾವು ನಂಬರ್ ಆಫ್ ಮೋಲ್ಸಲ್ಲಿ ಕನ್ಸಿಡರ್ ಮಾಡ್ತಾ ಇರ್ತೀವಿ, ಮೋಲ್ ಫ್ರ್ಯಾಕ್ಷನ್ನಲ್ಲಿ, ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ಮೋಲ್ ಫ್ರ್ಯಾಕ್ಷನ್ ಅಲ್ವಾ. ನಾವು ಈ ಹಿಂದೆ ಮಾಸ್ ಪರ್ಸೆಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ, ಅದಕ್ಕೆ ನಾವು ಇಷ್ಟು ಮಾಸ್ನ ಇಷ್ಟು ಮಾಸ್ಗೆ ಆ್ಯಡ್ ಮಾಡಿದ್ವಿ, ನಮಗೆ ಇಷ್ಟು ಮಾಸ್ ಬರ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇಲ್ಲಿ ಮೋಲ್ ಫ್ರ್ಯಾಕ್ಷನ್ನಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಷ್ಟು ಮೋಲ್ಸ್ನ ಇಷ್ಟು ಮೋಲ್ಸ್ಗೆ ಹಾಕಿದ್ರೆ ನಮಗೆ ಎಷ್ಟು ಮೋಲ್ ಬರುತ್ತೆ ಅಂತ ನಾವು ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಮೋಲ್ ಫ್ರ್ಯಾಕ್ಷನ್ ಅಂತ ಅಂದರೆ, ಸಪೋಸ್ ಈ ಸಲ್ಯೂಟ್ ಏನಿರುತ್ತೆ, ಈ ಎ ಬಂದುಬಿಟ್ಟು ಇದಕ್ಕೆ ನಂಬರ್ ಆಫ್ ಮೋಲ್ಸ್ ಬಂದುಬಿಟ್ಟು ಎನ್ ಇರುತ್ತೆ ಅಲ್ವಾ. ಇದನ್ನು ಎನ್ ಎ ಇಂದ ರೆಪ್ರೆಸೆಂಟ್ ಮಾಡಿ. ಹಾಗೆ ಈ ಬಿ ಸಾಲ್ವೆಂಟು ನಂಬರ್ ಆಫ್ ಮೋಲ್ಸ್ ಏನಿರುತ್ತೆ ಈ ಕಂಟೈನರ್ನಲ್ಲಿ, ದಟ್ ವಿಲ್ ರೆಪ್ರೆಸೆಂಟ್ ಇನ್ ಎನ್ ಬಿ. ಓಕೆ, ಇದರಲ್ಲಿ ಏನಿರುತ್ತೆ, ನಂಬರ್ ಆಫ್ ಮೋಲ್ಸ್ ಬಂದುಬಿಟ್ಟು ಇದರಲ್ಲಿ ಎ ಮೋಲ್ಸು ಇರುತ್ತೆ, ಬಿ ಮೋಲ್ಸು ಇರುತ್ತೆ. ದಟ್ ವಿ ಕ್ಯಾನ್ ರೈಟ್ ಇಟ್ ಆ್ಯಸ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಅಂತ ನಾವು ಇದನ್ನು ಬರಿಬೋದು. ಓಕೆ, ಇದೆಲ್ಲ ಏನು ಬರೆದಿದ್ದು ನಾವು, ನಂಬರ್ ಆಫ್ ಮೋಲ್ಸ್ ಇನ್ ಸಲ್ಯೂಟ್, ಸಾಲ್ವೆಂಟ್, ಸೊಲ್ಯೂಷನ್. ಇವಾಗ ನೀವು ಈ ಎರಡನ್ನೂ ಬಿಟ್ಬಿಡಿ, ಈ ಎರಡನ್ನೂ ಇಷ್ಟು ಮಿಕ್ಸ್ ಮಾಡೋದ್ರಿಂದ ನಿಮಗೆ ಸೊಲ್ಯೂಷನ್ ಬರುತ್ತೆ. ನಿಮಗೆ ಈ ಸೊಲ್ಯೂಷನ್ ನಿಮಗೆ ಆಲ್ರೆಡಿ ರೆಡಿ ಇರುತ್ತೆ. ಆವಾಗ ನೀವು ಇದರಲ್ಲಿ ಎ ಎಷ್ಟು ಪ್ರೆಸೆಂಟ್ ಇದೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ, ಅದು ಇನ್ ಟರ್ಮ್ಸ್ ಆಫ್ ಮೋಲ್ಸ್ನಲ್ಲಿ. ಆವಾಗ ನೀವೇನು ಮಾಡ್ತೀರಾ, ಮೋಲ್ ಫ್ರ್ಯಾಕ್ಷನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಮೋಲ್ ಫ್ರ್ಯಾಕ್ಷನ್ ಆಫ್ ಎ, ಈ ಮೋಲ್ ಫ್ರ್ಯಾಕ್ಷನ್ನ ನಾವು ಎಕ್ಸಿಂದ ಡಿನೋಟ್ ಮಾಡ್ತೀವಿ. ಓಕೆ, ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಅಂತ ಅಂದರೆ ಇದನ್ನು ಎಕ್ಸ್ ಎ ಅಂತ ನಾವು ಬರಿಬೋದು. ಓಕೆ, ಎಕ್ಸ್ ಎ ಈಕ್ವಲ್ಸ್ ಟು, ಇದು ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಪರ್ಟಿಕ್ಯುಲರ್ ಕಾಂಪೊನೆಂಟ್ ನಮಗೆ ಏನಕ್ಕೆ ಬೇಕು, ಎಗೆ ಬೇಕಲ್ವಾ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಎ, ನಂಬರ್ ಆಫ್ ಮೋಲ್ಸ್ ಆಫ್ ಎ, ರೈಟ್, ಡಿವೈಡೆಡ್ ಬೈ ಆ ರೇಷಿಯೋ ಯಾವುದಕ್ಕೆ ಇರುತ್ತೆ, ಟೋಟಲ್ ನಂಬರ್ ಮೋಲ್ಸ್ ಆಫ್ ದ ಸೊಲ್ಯೂಷನ್. ಅಂದರೆ ಇಲ್ಲಿ ಟೋಟಲ್ ನಂಬರ್ ಮೋಲ್ಸ್ ಆಫ್ ದ ಸೊಲ್ಯೂಷನ್ ಅಂದರೆ ಏನು, ಇಟ್ ಈಸ್ ಅ ಮೋಲ್ಸ್ ಆಫ್ ಸೊಲ್ಯೂಷನ್, ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್. ಓಕೆ, ನಾನು ಶಾರ್ಟ್ ಫಾರ್ಮಲ್ಲಿ ಬರ್ತಿರ್ತೀನಿ.
ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಎ ಅಂದರೆ ಎಷ್ಟಿದೆ, ಎನ್ ಎ ಇದೆ. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು ಎನ್ ಎ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್. ಸೊಲ್ಯೂಷನಲ್ಲಿ ಎಷ್ಟಿದೆ ಮೋಲ್ಸ್, ಎನ್ ಎ ಪ್ಲಸ್ ಎನ್ ಬಿ ಇದೆ. ಸೊ ಎನ್ ಎ ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ ವಿಲ್ ಬಿ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಎ. ಓಕೆ, ಹಾಗೆ ನೀವು ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಏನಾಗುತ್ತೆ, ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ನಂಬರ್ ಆಫ್ ಮೋಲ್ಸ್ ಆಫ್ ಬಿ, ಇದರಲ್ಲಿ ನೀವು ಬಿ ಅಷ್ಟೇ ಕ್ಯಾಲ್ಕುಲೇಟ್ ಮಾಡಬೇಕು. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಹಾಗೆ ಇರುತ್ತೆ, ಬಿಕಾಸ್ ದ ರೇಷಿಯೋ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್. ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಬಿ, ಇದು ಹಾಗೆ ಇರುತ್ತೆ. ಬಿ ಬಂದುಬಿಟ್ಟು ಸಾಲ್ವೆಂಟ್ ಅಂತ ಅಂದ್ಕೊಳ್ಳಿ, ಎ ಬಂದುಬಿಟ್ಟು ಸಲ್ಯೂಟ್ ಅಂದ್ಕೊಳ್ಳಿ. ಇಲ್ಲಿ ಎ ಪ್ಲಸ್ ಬಿ ಸಲ್ಯೂಷನ್ ಇರುತ್ತೆ, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಎ ಪ್ಲಸ್ ಎನ್ ಬಿ ಇರುತ್ತೆ ಅಲ್ವಾ. ಈ ಥರ ಸಿಚುವೇಷನಲ್ಲಿ ನಿಮಗೆ ಹೆಂಗೆ ಗೊತ್ತಾಯಿತು, ಮೋಲ್ ಫ್ರ್ಯಾಕ್ಷನ್, ಇದನ್ನು ಶಾರ್ಟ್ ಫಾರ್ಮಲ್ಲಿ ಬರಲ್ಲ, ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಈಕ್ವಲ್ಸ್ ಟು, ನಮಗೆ ಮೋಲ್ ಫ್ರ್ಯಾಕ್ಷನ್ ಏನಷ್ಟೇ ಬೇಕಲ್ವಾ, ಈ ಎನ್ ಎ ಪ್ಲಸ್ ಎನ್ ಬಿನಲ್ಲಿ ವಿ ಜಸ್ಟ್ ನೀಡ್ ಎನ್ ಎ, ಅಂದರೆ ಎನ್ ಎ ಡಿವೈಡೆಡ್ ಬೈ ಸೊಲ್ಯೂಷನ್ ಮೋಲ್ಸ್ ಎಷ್ಟಿರುತ್ತೆ ಇಷ್ಟಿರುತ್ತೆ. ಓಕೆ, ದಿಸ್ ಈಸ್ ಒನ್ ಥಿಂಗ್. ಬಿ ಬೇಕಂದರೆ ಯು ಜಸ್ಟ್ ಕನ್ಸಿಡರ್ ಬಿ ಇನ್ ದಿಸ್ ಸೊಲ್ಯೂಷನ್, ಓನ್ಲಿ ಕನ್ಸಿಡರ್ ಸೊಲ್ಯೂಷನ್ ಬಿ ಎನ್ ಎ ಪ್ಲಸ್ ಎನ್ ಬಿ. ನಾವು ಕನ್ಸಿಡರ್, ನಿಮಗೇನಾದ್ರೂ ಈ ಸೊಲ್ಯೂಷನ್ನೇ ಮೋಲ್ ಫ್ರ್ಯಾಕ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅದೇನಾಗುತ್ತೆ, ಎ ಪ್ಲಸ್ ಬಿ ಆಗುತ್ತೆ, ಕರೆಕ್ಟ್. ಆವಾಗ ನ್ಯೂಮರೇಟರಲ್ಲಿ ಏನು ಬರುತ್ತೆ, ಎನ್ ಎ ಪ್ಲಸ್ ಎನ್ ಬಿ, ಬಿಕಾಸ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಟು ದ ಸೊಲ್ಯೂಷನ್ ಇಟ್ ಸೆಲ್ಫ್, ಡಿವೈಡೆಡ್ ಬೈ ಎನ್ ಎ ಪ್ಲಸ್ ಎನ್ ಬಿ. ದಿಸ್ ವಿಲ್ ಬಿ ಈಕ್ವಲ್ಸ್ ಟು 1. ಓಕೆ, ನಿಮಗೇನು ಅರ್ಥ ಆಯಿತು, ಈ ಸೊಲ್ಯೂಷನ್ದೇನು ಮೋಲ್ ಫ್ರ್ಯಾಕ್ಷನ್ ಇದೆ ಇಟ್ ಈಸ್ ಈಕ್ವಲ್ಸ್ ಟು 1 ಇರುತ್ತೆ. ಓಕೆ, ಮೀನ್ಸ್ ದ ಸಮ್ ಆಫ್ ಮೋಲ್, ಇದನ್ನು ಹೇಗೆ ಬರಿಬೋದು, ಸಮ್ ಆಫ್ ಮೋಲ್ ಫ್ರ್ಯಾಕ್ಷನ್ ಆಫ್ ಎ ಪ್ಲಸ್ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಈಕ್ವಲ್ಸ್ ಟು 1. ಏನಕ್ಕಂದರೆ ಸೊಲ್ಯೂಷನ್ ಮೋಲ್ ಫ್ರ್ಯಾಕ್ಷನ್ ಬಂದುಬಿಟ್ಟು 1 ಇರುತ್ತೆ. ನೀವು ಇದೂ ನಿಮಗೆ ತುಂಬ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ. ಅದನ್ನೇ ನೀವು ಮಾಸ್ ಆಫ್ ಎ ಪ್ಲಸ್ ಮಾಸ್ ಪರ್ಸೆಂಟ್ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ, ಮಾಸ್ ಪರ್ಸೆಂಟ್ ಎ ಮಾಸ್ ಪರ್ಸೆಂಟ್ ಬಿ ಒಂದು ವೇಳೆ ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಿರುತ್ತೆ, ಇಟ್ ವಿಲ್ ಬಿ 100 ಇರುತ್ತೆ, ಕರೆಕ್ಟ್ ಅಲ್ವಾ. ಈಗ ಕೆಲವು ಕ್ಯಾಲ್ಕುಲೇಷನ್ಸ್ ಮಾಡೋಣ. ಫಸ್ಟ್ ಪ್ರಾಬ್ಲಮ್, ಎ ಸೊಲ್ಯೂಷನ್ ಈಸ್ ಪ್ರಿಪೇರ್ಡ್ ಬೈ ಆ್ಯಡಿಂಗ್ 0.034 moles NaCl to 1 mole water. Calculate the mole fraction of A. ಇಲ್ಲಿ ಏನು ಮಾಡಿದ್ದಾರೆ ಅವರು, ಮೋಲ್ ಫ್ರ್ಯಾಕ್ಷನ್ನಲ್ಲಿ ಇದು ಫಸ್ಟ್ ಪ್ರಾಬ್ಲಮ್ ಅಲ್ವಾ, ಅವರು 0.034 NaClನ ವಾಟರ್ಗೆ ಆ್ಯಡ್ ಮಾಡಿದ್ದಾರೆ. ವಾಟರ್ದು ಮೋಲ್ ಬಂದುಬಿಟ್ಟು 1 ಇದೆ. ಓಕೆ, ಈ NaClನ ವಾಟರ್ಗೆ ಮಿಕ್ಸ್ ಮಾಡಿದ್ರೆ ನಮಗೆ ಏನು ಸೊಲ್ಯೂಷನ್ ಬರುತ್ತೆ, solution will have 0.034 plus 1 mole. This total sum ಏನಿರುತ್ತೆ ಅಷ್ಟು ಮೋಲ್ಸ್ ಬಂದುಬಿಟ್ಟು ಸೊಲ್ಯೂಷನ್ನಲ್ಲಿ ಇರುತ್ತೆ ಅಲ್ವಾ. ಇಲ್ಲಿ ಅವ್ರು ಏನು ಕೇಳಿದ್ದಾರೆ, ಮೋಲ್ ಫ್ರ್ಯಾಕ್ಷನ್ ಆಫ್ NaCl ಕೇಳಿದ್ದಾರೆ. ಮೋಲ್ ಫ್ರ್ಯಾಕ್ಷನ್ ಆಫ್ NaCl ಏನಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ NaCl ಅಲ್ವಾ, NaCl ಇದನ್ನು ಹೀಗೆ ಬರಿಬೋದು. ಹಾಗೆ ಸಮ್ ಏನಾಗುತ್ತೆ, NaCl ಪ್ಲಸ್ ಮೋಲ್ಸ್ ವಾಟರ್ ಎರಡು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೋ ಅಷ್ಟಿರುತ್ತೆ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಇದೆಲ್ಲದೂ ಇದು ಇಷ್ಟು ಅಲ್ವಾ, ಇದು ಇಷ್ಟು. ಈ ಸೊಲ್ಯೂಷನ್ ಬಂದುಬಿಟ್ಟು ಇಷ್ಟು. ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ಇದರಲ್ಲಿ NaCl ಪ್ಲಸ್ ವಾಟರ್ ಎರಡು ಮಿಕ್ಸ್ ಆಗಿರುತ್ತೆ. NaClದು 0.4, ಇದು ಟೋಟಲ್ ಎಷ್ಟಿದೆ 1.034 ಇಷ್ಟಾಗುತ್ತೆ ಅಲ್ವಾ. ಇಟ್ ವಿಲ್ ಬಿ 0.032 NaCl mole fraction. Next problem, a solution is prepared by adding substance A and substance B, where mole fraction of A is 0.032. Calculate the mole fraction of B. ಅವ್ರು ಏನು ಕೊಟ್ಟಿದ್ದಾರೆ, ಒಂದು ಸೊಲ್ಯೂಷನ್ನ ಪ್ರಿಪೇರ್ ಮಾಡಿದ್ದಾರೆ. ಓಕೆ, ಹೇಗೆ ಪ್ರಿಪೇರ್ ಮಾಡಿದರೆ, ಸೊಲ್ಯೂಷನ್ ಅಂದರೆ ಅದಕ್ಕೆ ಏನಾದರೂ ಆ್ಯಡ್ ಮಾಡಲೇಬೇಕಲ್ವಾ. ಇಲ್ಲಿ ಅವರು ಸಬ್ಸ್ಟೆನ್ಸ್ ಎನ ಸಬ್ಸ್ಟೆನ್ಸ್ ಬಿಗೆ ಆ್ಯಡ್ ಮಾಡಿದ್ದಾರೆ. ಇದನ್ನು ಅವರು ಒಂದು ಪ್ರಾಬ್ಲಮ್ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಎನ ಅವರು ಮೆನ್ಷನ್ ಮಾಡಿದ್ದಾರೆ. ಎಷ್ಟಿದೆ, 0.032 ಇದೆ. ಓಕೆ,
ಕ್ಯಾಲ್ಕುಲೇಟ್ ದ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ. ಇದ್ರದ್ದು ಮೋಲ್ ಫ್ರ್ಯಾಕ್ಷನ್ ಬಿ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ನಮಗೆ ಮೋಲ್ ಫ್ರ್ಯಾಕ್ಷನ್ ಬಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಂಬರ್ ಆಫ್ ಮೋಲ್ಸ್ ಬೇಕು ಬಿದು, ನಂಬರ್ ಆಫ್ ನಮಗೆ ಎ ಪ್ಲಸ್ ಬಿ ಎರಡೂ ಬೇಕಲ್ವ, ಅಥವಾ ಸೊಲ್ಯೂಷನ್ದಾದರೂ ನಮಗೆ ಮೋಲ್ ಫ್ರ್ಯಾಕ್ಷನ್ ಗೊತ್ತಿರಬೇಕು. ಇಲ್ಲಿ ಎ ಪ್ಲಸ್ ಎನ್ ಬಿ ಆದರೂ ಇರಬೇಕು, ಆರ್ ಇದನ್ನು ನಮಗೆ ಇಲ್ಲಿ ಸೊಲ್ಯೂಷನ್ ಅಂತನಾದರೂ ಏನಾದರೂ ಡೈರೆಕ್ಟಾಗಿ ಆನ್ಸರ್ ಕೊಡಬೇಕು. ಬಟ್ ಅವ್ರು ನಮಗಿಲ್ಲಿ ಮೋಲ್ಸ್ ಬಗ್ಗೆ ಏನು ಮೆನ್ಷನ್ನೇ ಮಾಡಿಲ್ಲ. ಆವಾಗ ನಾವೇನು ಮಾಡಬೇಕು? ಮೋಲ್ ಫ್ರ್ಯಾಕ್ಷನ್ ಎ ಪ್ಲಸ್ ಮೋಲ್ ಫ್ರ್ಯಾಕ್ಷನ್ ಬಿ ಈಕ್ವಲ್ಸ್ ಟು 1. ವಿ ನೋ ದ್ಯಾಟ್ ಬಿಕಾಸ್ ಸೊಲ್ಯೂಷನ್ ಮೋಲ್ ಫ್ರ್ಯಾಕ್ಷನ್ ವಿಲ್ ಬಿ 1. ಇಲ್ಲಿ ನಮಗೇನು ಕೊಟ್ಟಿದ್ದಾರೆ? ಎಕ್ಸ್ ಎ ಕೊಟ್ಟಿದ್ದಾರೆ 0.032 ಪ್ಲಸ್ ಎಕ್ಸ್ ಬಿ 1. ಇಲ್ಲಿ ನಮಗೆ ಎಕ್ಸ್ ಬಿ ಬೇಕಂದರೆ ಎಷ್ಟಾಗುತ್ತೆ? 1 ಮೈನಸ್ ದಿಸ್ 1. ಇಟ್ ವಿಲ್ ಬಿ 0.968. ಇಷ್ಟು ನಮಗೆ ಮೋಲ್ ಫ್ರ್ಯಾಕ್ಷನ್ ಆಫ್ ಬಿ ಇರುತ್ತೆ. ನೆಕ್ಸ್ಟ್ ಒನ್, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. 2 gram NaCl is added to 18 gram water. Calculate the mole fraction of NaCl. See here, in third problem, ಅವರು ಏನು ಮಾಡಿದ್ದಾರೆ? 2 gram NaCl ಆ್ಯಡ್ ಮಾಡಿದ್ದಾರೆ. ಎಷ್ಟು? 18 gram ವಾಟರ್ಗೆ. ನಮಗೆ ಇಲ್ಲಿ ಸೊಲ್ಯೂಷನ್ ಬರುತ್ತೆ. ಎಷ್ಟಿರುತ್ತೆ? 2 gram 18 gram ಇರುತ್ತೆ. ಸೊ 2 + 18 ಎಷ್ಟಿರುತ್ತೆ? 20 ಗ್ರಾಮ್ ಸೊಲ್ಯೂಷನ್ ನಮಗೆ ಇದೆ. ಓಕೆ, ಇಲ್ಲಿ ಅವ್ರು ಏನು ಕೇಳಿದ್ದಾರೆ? ಮೋಲ್ ಫ್ರ್ಯಾಕ್ಷನ್ ಆಫ್ NaCl ಕೇಳಿದ್ದಾರೆ. ಇದ್ರದ್ದು ಅವ್ರು ನಮಗೆ ಮೋಲ್ ಫ್ರ್ಯಾಕ್ಷನ್ ಕೇಳಿದ್ದಾರೆ. ಇಲ್ಲಿ ನಮಗೆ ಮೋಲ್ ಫ್ರ್ಯಾಕ್ಷನ್ ಕೇಳಿದರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಯಾವಾಗಲೂ ನಮಗೆ Na ಬೇಕು, Nb ಬೇಕು, Na + B ಬೇಕು. ಇನ್ ದಿಸ್ ಕೇಸ್ ಎ ಈಸ್ ಲೈಕ್ NaCl ಬೇಕು, ಇದು ನಮಗೆ ವಾಟರ್ ಬೇಕು, ನಮಗೆ ಇದು ಸೊಲ್ಯೂಷನ್ದಾದರೂ ಬೇಕು, ಅಥವಾ ಇದ್ಬಿಟ್ಟು ಇವೆರಡು ಆ್ಯಡ್ ಮಾಡಿಕೊಂಡ್ರೆ ನಮಗೆ ಬಂದುಬಿಡುತ್ತೆ. ಬಟ್ ಅವ್ರು ಇಲ್ಲಿ ನಮಗೆ ಮೋಲ್ಸ್ನ ನಮಗೆ ಅವರು ಮೆನ್ಷನ್ನೇ ಮಾಡಿಲ್ಲ. ದೇ ಆರ್ ಗಿವಿಂಗ್ ಇನ್ ಟರ್ಮ್ಸ್ ಆಫ್ ಗ್ರಾಮ್. ಆವಾಗ ನಾವು ಫಸ್ಟ್ ಏನು ಮಾಡಬೇಕು? ಈ ಗ್ರಾಮ್ನ ನಾವು ಮೋಲ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಇದನ್ನು ಮೋಲ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ NaClದು. ಓಕೆ, ಫಸ್ಟ್ ಕನ್ವರ್ಟ್ ಎವ್ರಿಥಿಂಗ್ ಟು ಮೋಲ್. ಓಕೆ, ಮೋಲ್ ನಂಬರ್ ಆಫ್ ಮೋಲ್ಸ್ ಕನ್ವರ್ಟ್ ಮಾಡಿದ್ರೆ NaCl ಎಷ್ಟಾಗುತ್ತೆ? ಇಲ್ಲಿ 2 ಗ್ರಾಮ್ ಕೊಟ್ಟಿದ್ದಾರೆ ಮಾಸ್ ಗಿವನ್, ಡಿವೈಡೆಡ್ ಬೈ ಮೋಲಾರ್ ಮಾಸ್ ಎಷ್ಟಾಗುತ್ತೆ? ಗ್ರಾಮ್ ಮೊಲಿಕ್ಯುಲರ್ ಮಾಸ್ 58.44 ಅಲ್ವಾ? ಇದು ಬಂದುಬಿಟ್ಟು 0.034 ಆಗುತ್ತೆ. ವಾಟರ್ದು ಎಷ್ಟಾಗುತ್ತೆ? 18 ಗಿವನ್ ಮಾಸ್, ಇದು ಅಷ್ಟೇ, ಇದು ಸೇಮ್ ಬರುತ್ತೆ 1, ರೈಟ್? ದಿಸ್ ಈಸ್ 0.034 ಮೋಲ್, ದಿಸ್ ಈಸ್ 1 ಮೋಲ್. ಇವಾಗ ಕ್ಯಾಲ್ಕುಲೇಟ್ ಮಾಡಿ. ಇವಾಗ ನಿಮಗೆ ನಂಬರ್ ಆಫ್ ಮೋಲ್ಸ್ ಗೊತ್ತಾಯ್ತಲ್ವಾ? NaCl ಇಷ್ಟಿದೆ, ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಇಷ್ಟಿದೆ. ಓಕೆ, ಇವಾಗ ಮೋಲ್ ಫ್ರ್ಯಾಕ್ಷನ್ ಏನಾಗುತ್ತೆ? ಮೋಲ್ ಫ್ರ್ಯಾಕ್ಷನ್ ಆಫ್ NaCl ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ NaCl ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ NaCl ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್. ಕರೆಕ್ಟ್ ಅಲ್ವಾ? ಇಟ್ ವಿಲ್ ಬಿ 0.034 ಡಿವೈಡೆಡ್ ಬೈ 0. ಇಲ್ಲೇ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ, ಆರ್ ಎಸ್ ರೈಟ್ ಇಟ್ ಇನ್ನೊಂದು ಸಲ, ಪ್ಲಸ್ 1. ಇದನ್ನು ಮಾಡಿದ್ರೆ ಎಷ್ಟು ಬರುತ್ತೆ? 0.032 ಮೋಲ್ ಫ್ರ್ಯಾಕ್ಷನ್ ಆಫ್ NaCl. ಓಕೆ, ಇವತ್ತಿನ ಕ್ಲಾಸಲ್ಲಿ ನೀವು ಏನು ಕಲಿತ್ರಿ ಅಂತ ಅಂದರೆ, ಫಸ್ಟ್ ಒನ್ ನಿಮಗೆ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಇದು ನಿಮಗೆ ತುಂಬ ಬೇಸಿಕ್ ಅನಿಸ್ಬೋದು, ಬಟ್ ನಿಮಗೆ ತುಂಬ ಪ್ರಾಬ್ಲಮ್ನಲ್ಲಿ ಇದು ನಿಮಗೆ ಬೇಕೇ ಬೇಕು. ಸಲ್ಯೂಟ್ದು ಮಾಸ್ ಪರ್ಸೆಂಟೇಜ್ ಮಾಸ್ನ ನೀವು ಅಥವಾ ಮಾಸ್ ಪರ್ಸೆಂಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದರೆ ಏನು ಮಾಡ್ತೀರಾ? ಮಾಸ್ ಪರ್ಸೆಂಟ್ ಆಫ್ ಸಲ್ಯೂಟ್ ಅಂತ ಅಂದ್ಕೊಳ್ಳಿ. ಇದಕ್ಕೆ ಕಂಪೇರ್ ಮಾಡ್ತಾ ಹೋಗಿ. ಸಲ್ಯೂಟ್ಗೆ ಮಾಡಿದ್ರೆ ಮಾಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ಮಾಸ್ ಆಫ್ ಸಲ್ಯೂಷನ್ ಇಂಟು 100. ಥರ್ಡ್ ಒನ್ ಮೋಲ್ ಫ್ರ್ಯಾಕ್ಷನ್. ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಆಫ್ ಸಲ್ಯೂಟೇ ಮಾಡಿ. ಇದನ್ನು ನೀವು ಸಲ್ಯೂಟ್ ಅಂತಲೂ ಬರ್ಕೋಬೋದು ಶಾರ್ಟ್ ಫಾರ್ಮಾಗಿ. ಇಲ್ಲಿ ಮೋಲ್ ಫ್ರ್ಯಾಕ್ಷನ್ ಅಂದರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಷನ್ ಆದರೂ ಮಾಡ್ಕೋಬೋದು, ಅಥವಾ ನೀವು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ಲಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಾಲ್ವೆಂಟ್ ಆದರೂ ಮಾಡ್ಕೋಬೋದು. ನೀವು ಮಾಸ್ ಪರ್ಸೆಂಟ್ ಮಾಡುವಾಗ ಮಾಸ್ ಪರ್ಸೆಂಟ್ ಆಫ್ ಸಲ್ಯೂಷನ್ ಬಂದುಬಿಟ್ಟು ಯಾವಾಗಲೂ ನಿಮಗೆ 100% ಇರುತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್. ಮಾಸ್ ಪರ್ಸೆಂಟ್ ಮಾಡುವಾಗ ನಿಮಗೆ ಮೋಲ್ ಫ್ರ್ಯಾಕ್ಷನ್ ಮಾಡುವಾಗ
ಇದು ಬಂದುಬಿಟ್ಟು ಈಕ್ವಲ್ಸ್ ಟು 1 ಇರುತ್ತೆ. ಓಕೆ, ಮೋಲ್ ಫ್ರ್ಯಾಕ್ಷನ್ ನೀವು ಮಾಡುವಾಗ. ದಿಸ್ 2 ಕಂಡೀಷನ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್.